ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ತುಂಬ ದಿನ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ತುಂಬ ಎಷ್ಟು ಅನ್ಕೋತೀನಿ ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ, ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾವುದ್ಯಾವುದೋ ರೀಸನ್ಸಿಂದ ಸ್ಟಾಪ್ ಆಗಿಬಿಡತ್ತೆ. ಹಾಗಾಗಿ ಇವತ್ತಿಂದ ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕೆಲವೊಂದು ಮೆಸೇಜಸ್ ಇರುತ್ತೆ, ಸೊ ಹಾಗಾಗಿ ತುಂಬ ದಿನದ ವೀಡಿಯೋ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಹಾಗಾಗಿ ಮಕ್ಕಳಿಗೆ ರಜೆ ಕೊಡೋ ಮುಂಚೆನೇ ನಾನು ವೀಡಿಯೋ ಮಾಡಿದ್ದೆ. ಇನ್ನೇನು ಒಳ್ಳೆ ಬಿಸಿಲಲ್ವಾ, ಈ ಸಮಯದಲ್ಲಿ ಹಪ್ಪಳ ಮಾಡೋಣ ಅಂತ ಹೇಳಿ ಹಲಸಿನಕಾಯಿನೂ ಬೆಳೀತಾ ಇತ್ತು, ಬಟ್ ಹಲಸಿನಕಾಯಿ ಹಪ್ಪಳ ಮಾಡೋಕ್ಕಾಗಲಿಲ್ಲ. ಇನ್ನು ರಜೆ ಮುಗಿಸಿ ಹೋದ್ಮೇಲೆ ಹಲಸಿನಕಾಯಿ ಹಪ್ಪಳ ಮಾಡೋಣ ಅಂತ ಹೇಳಿ ವಿಪರೀತ ಬಿಸಿಲು ಅಂದರೆ ಬಿಸಿಲು. ಮಕ್ಕಳನ್ನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೆ, ಬಟ್ ಇನ್ನೊಂದು ಸ್ವಲ್ಪ ಮೆಟ್ಲತ್ತಿ ಹೋಗಬೇಕು ಅಂತ ಅಂದರೆ ಉದಾಸೀನ ಆಗ್ತಾಯಿತ್ತು. ಯಾಕಂತಂದರೆ ತುಂಬ ಬಿಸಿಲು ಆಗ್ತಾನೇ ಇರಲಿಲ್ಲ, ತುಂಬ ಸುಸ್ತಾಗ್ತಾಯಿತ್ತು. ಸೊ ನಾನು ಕೆಳಗಡೆನೇ ವೇಟ್ ಮಾಡ್ತಾಯಿದ್ದೆ. ಮಕ್ಕಳೇ ಓಡೋಡ್ಕೊಂಡು ಬಂದ್ರಲ್ಲಿ ಕೆಳಗಡೆ. ಹೆಂಗಳದು ಬರ್ತೀಯ ಬನ್ನಿ. ಸಾರಿ ಆತ ಹೇಳಿದ್ದಕ್ಕೆ ಹೇಳಿದ್ದಾನೆ. ಏನು ಹೇಳಿದ್ದು? ಅದು ಹೇಳಿದ್ದು ನಾನೆಂತ ಹೇಳಿದ್ದು? ನೋಡ್ತೆ ಸರಿ ಅಪ್ಪಾಗ ಸರಿ ಮಾತಾಡ್ತೆ. ನಾನು ಒಂದೇ ದಿನಕ್ಕೆ 2 ದಿನಕ್ಕೆಲ್ಲ ಇದಪ್ಪಲಿಲ್ಲ. ಏನು 1-2 ದಿನ ಅಲ್ಲ ನಾನು ಹೇಳ್ತಾ ಇರೋದು ನಿನಗೆ. ನೋಡು ಸರಿ ಅಪ್ಪಾಗ ಸರಿ ಆಗುತ್ತೆ. ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ, 2 ಡೇಸ್ ವೀಡಿಯೋಸ್ ಇದು. ಸೊ ಮರುದಿನ ಮಕ್ಕಳನ್ನ ಬಿಡೋಕ್ಕೆ ಹೋಗ್ತಾ ಇದ್ದೆ. ಹಾಗೆ ಹಿಂದಿನ ದಿನ ಅವತ್ತು ಸಾಯಂಕಾಲ ಮಗ ತುಂಬ ಎಕ್ಸ್ಕ್ಯೂಸ್ ಕೇಳ್ತಾ ಇದ್ದ, ಅಮ್ಮ ಸಾರಿ ಅಮ್ಮ ಅಂತ ಹೇಳಿ. ಬಟ್ ಏನಾಗ್ಬಿಡತ್ತೆ ಅಂತ ಅಂದರೆ, ಸಣ್ಣ ಮಕ್ಕಳು ಅಂತ ಹೇಳಿ ನಾವು ಕ್ಷಮಿಸ್ಕೋತಾ ಹೋಗ್ಬಿಟ್ರೆ ಅವ್ರ ತಪ್ಪು ಅವ್ರಿಗೆ ಅರಿವೇ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇವಾಗ ಮಗ 7th ಸ್ಟ್ಯಾಂಡರ್ಡು, ಮಗಳು 2nd ಸ್ಟ್ಯಾಂಡರ್ಡು. ಅವನಿಗೆ ಹೇಳಿದ್ರೆ ಅವಳು ತಿಳ್ಕೊತಾಳಲ್ಲ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಸ್ಟ್ರಿಕ್ಟಲ್ಲಿ ಹೇಳ್ತಾ ಇರ್ತೀನಿ. ಏನಾದರೂ ರಾಂಗ್ ಇದೆ ಅಂದರೆ ಆವಾಗಲೇ ತಿದ್ಕೊಂಡ್ಬಿಡ್ಬೇಕು, ಕುಶಾಲ ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ತುಂಬ ಇದು ಮಾಡ್ತಾ ಇದ್ದ, ಅಮ್ಮ ಸಾರಿ ಅಮ್ಮ ಅಂತ ಹೇಳಿ. ಸೊ ಅವನೊಂದು 2-3 ಡೇಸ್ ನಾನು ತುಂಬ ಮಾತಾಡೋಕ್ಕೆ ಹೋಗಿರಲಿಲ್ಲ ಅವನ ಜೊತೆಗೆ. ತಂಗಿ ಜೊತೆಗೆ ಸ್ವಲ್ಪ ಬೈದಿದ್ದ ತಂಗಿಗೆ. ಸೊ ಹಾಗಾಗಿ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳೋದಕ್ಕೋಸ್ಕರನೇ ಹಾಗೆ ಅವನಿಗೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದೆ. ಅದನ್ನೇ ಇವಾಗ ಅವ್ನು ಕಂಟಿನ್ಯೂ ಮಾಡ್ತಾಯಿಲ್ಲ, ಅಲ್ಲಿಗೆ ಬಿಟ್ಬಿಟ್ಟಿದ್ದಾನೆ. ಮಕ್ಕಳಿಗೆ ಹೊಡೆಯೋದಕ್ಕಿಂತ ಮಾತಲ್ಲೇ ನಾವು ತಿಳ್ಕೊತಾರೆ ಅಂತ ಅಂದರೆ, ಸೊ ಮಾತಲ್ಲೇ ಹೇಳಬೇಕಾಗತ್ತೆ. ನಾನು ಮೊದಲು ಸ್ವಲ್ಪ ಹೊಡಿತಾ ಇದ್ದೆ, ಇವಾಗ ದೊಡ್ಡವರಾದ್ರಲ್ಲ ಅಂತ ಹೇಳಿ ಸೊ ಅಷ್ಟೊಂದು ಪೆಟ್ಟು ಕೊಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಮಾತಲ್ಲೇ ಹೇಳ್ತಾ ಇರ್ತೀನಿ, ಅವನಿಗೆ ಹೇಳಿದರೆ ಇವನು ತಿಳ್ಕೊತಾಳೆ ಅಂತ ಹೇಳಿ. ಸೊ ಆದಷ್ಟು ಮಕ್ಕಳಿಗೆ ಮಾತಲ್ಲೇ ಹೇಳೋಕ್ಕೆ ಟ್ರೈ ಮಾಡಿ, ನಾನು ಕೂಡ ಮಾತಲ್ಲೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿ ನಾನು ವರ್ಷದ ಸ್ಟಾರ್ಟಿಂಗ್ ಅಂದರೆ ಬೇಸಿಗೆಗೆ ಒಂದು ಸಂಡಿಗೆ ಹಪ್ಪಳ ಏನಾದರೂ ಮಾಡೋಣ ಅಂತ ಹೇಳಿ, ಇದು ಒಂದು ತುಂಬ ಸಿಂಪಲ್ ಆಗಿರೋವಂಥ ರೆಸಿಪಿ. ಸೊ ಹಾಗಾಗಿ ನಾನು ಮೆಣಸಿನ ಸಂಡಿಗೆ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಹೇಳಿದ್ದೆ. 1.5 kg ಮೆಣಸು ತೊಗೊಂಬಂದಿದ್ರು, ಖಾರದ ಮೆಣಸು. ಹಾಗೆ ಅದಕ್ಕೆ ಒಂದು ಅರ್ಧ kg ಉದ್ದಿನಬೇಳೆ ಅನಿಸುತ್ತೆ, ಅಷ್ಟೇ ಹಾಕಿದ್ದು ನಾನು. 1.5 kg ಹಸಿಮೆಣಸಿಗೆ ಅರ್ಧ kg ಉದ್ದಿನಬೇಳೆ. ಒಂದು 4 hours ಉದ್ದಿನಬೇಳೆನ ನೆನೆಸ್ಬಿಟ್ಟು ಹಸಿಮೆಣಸನ್ನೆಲ್ಲ ತೊಳೆದು ತೆಗೆದು ಇಟ್ಟಿದ್ದೆ ನಾನು. ಹಾಗೆ ಇಲ್ಲಿ ನನಗೆ ರುಬ್ಬಬೇಕು ಅಂತ ಅಂದರೆ ಇದನ್ನು ಕಲ್ಲಲ್ಲಿ ರುಬ್ಬಬೇಕಾಗಿತ್ತು, ಬಟ್ ನಾನು ಕಲ್ಲಲ್ಲಿ ರುಬ್ಬಿ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಮೆಣಸೆಲ್ಲ ಕೈಯಲ್ಲಿ ತುಂಬ ಖಾರ ಆಗಿಬಿಡುತ್ತೆ ಹೊಗೆ ಅಂತ ಹೇಳಿ ಮಿಕ್ಸಿಲಿ ರುಬ್ಬೋಣ ಅಂತ ಹೇಳಿ ಫಸ್ಟಿಗೆ ಮೆಣಸು ಮತ್ತು ಉದ್ದಿನಬೇಳೆ ಉಪ್ಪು ಹಾಕಿ ಸ್ವಲ್ಪ ರುಬ್ಕೊಂಡೆ. ಯಾಕಂದರೆ ಎರಡನ್ನೂ ಮಿಕ್ಸ್ ಮಾಡಿ ರುಬ್ತಾ ಇದ್ರೆ ಏನಾಗ್ಬಿಡುತ್ತೆ ಅಂದರೆ ತುಂಬ ಸಣ್ಣ ಆಗಿಬಿಡುತ್ತೆ. ಇದು ತುಂಬ ಸಣ್ಣ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ತರಿತರಿಯಾಗಿರಬೇಕು. ಹಾಗಾಗಿ ಫಸ್ಟಿಗೆ ಹಸಿಮೆಣಸು ಉದ್ದಿನಬೇಳೆ ರುಬ್ಬಿ, ಮತ್ತು ಸ್ವಲ್ಪ ಉದ್ದಿನಬೇಳೆ ಸಪ್ರೇಟಾಗಿ ರುಬ್ಬಿ, ಹಾಗೆ ಮತ್ತೆ ಸಪ್ರೇಟಾಗಿ ಹಸಿಮೆಣಸನ್ನು ರುಬ್ಬಿದೆ. ಅಂದರೆ ಹಸಿಮೆಣಸು ತುಂಬ ತರಿತರಿಯಾಗಿ ಬರುತ್ತೆ, ಉದ್ದಿನಬೇಳೆ ಆದರೆ ಅಷ್ಟೊಂದು ತುಂಬ ತರಿತರಿ ಬೇಕು ಅಂತ ಇಲ್ಲ. ಸೊ ಹಾಗಾಗಿ ಹಸಿಮೆಣಸನ್ನು ಲಾಸ್ಟಿಗೆ ತರಿತರಿಯಾಗಿ ರುಬ್ಬಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿದೆ. ಇದನ್ನು
ಇದು ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಬಾಳಕ ಮಾಡೋದಕ್ಕಿಂತನೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬಾಳಕ ತಿನ್ನೋರು ಕೂಡ ಅದನ್ನ ಬಿಟ್ಟು ಇದನ್ನು ತಿಂತಾರೆ ಅಂತ ಹೇಳ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಈ ಸತಿ ಬೇಸಿಗೆಗೆ ಇದೊಂದು ರೆಸಿಪಿನ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಈ ಸಂಡಿಗೆನ ಟ್ರೈ ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗುತ್ತೆ ಅಂತ ಹೇಳಿ. ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಅದು. ಸೊ ಹಾಗಾಗಿ ಅದನ್ನು ತೊಗೊಂಡು ಇನ್ನೇನು ಮಕ್ಕಳು ಬರೋ ಟೈಮ್ ಆಗಿತ್ತು. ಅವರು ಹಾಫ್ ಆನ್ ಅವರ್ ಬರೋ ಮುಂಚೆನೇ ನಾನು ಹೊರಗಡೆ ಬಂದು ಬಿಸಿಲು ಅಂದರೆ ಬಿಸಿಲು, ನಾನು ಅಂದ್ಕೊಂಡಿದ್ದೆ ನಾನು ಈ ಬಿಸಿಲಲ್ಲಿ ಇಟ್ಬಿಟ್ರೆ ಗ್ಯಾರಂಟಿ ತಲೆನೋವು ಬರುತ್ತೆ ಅಂತ ಹೇಳಿ. ನನಗೆ ಹಾಗೆ ಆಯಿತು. ಮಕ್ಕಳು ಬಂದಮೇಲೆ ಪಾಪ ಅವ್ರಿಗೆ ಊಟ ಮಾಡಿಸಿ ಎಲ್ಲ ಮಾಡಿ ಅವ್ರನ್ನ ಟಿ ವಿ ನೋಡೋಕ್ಕೆ ಬಿಟ್ಟು ನಾನು ಹೋಗಿ ಮಲಗಿದ್ದು ಸಂಜೆನೇ ಎದ್ದಿರೋದು. ನಾನು ಈ ವಿಡಿಯೋನ ಶಾರ್ಟಲ್ಲೇ ಹಾಕ್ತಾಯಿದ್ದೀನಿ, ತುಂಬ ಲೆಂದಿ ಇಲ್ಲ ವಿಡಿಯೋ. ಸೊ ಇನ್ನು ನೆಕ್ಸ್ಟ್ ವೀಡಿಯೋಸ್ನ ಕಂಟಿನ್ಯೂ ಆಗಿ ಹಾಕ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.